ಓಂ ಶ್ರೀಕೃಷ್ಣಾಯ ನಮಃ. ವಿಷ್ಣುಪತ್ನಿಯೇ ನಮಃ. ಓಂ ವಾಯುವಾಹನಾಯ ನಮಃ. ಓಂ ಜ್ಞಾನಗಮ್ಯಾಯ ನಮಃ. ಓಂ ಗುರವೇ ನಮಃ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃತ್ಸ್ರಾಯ ತಪಸೇ ಚೈವ ಪ್ರೀತ್ಯಾನಂತ ಸುಖಾಯ ಚ. ಕುಲಾನ್ಯಕುಲತಾಂ ಯಾಂತೆ ವೇದಸ್ಯೋತ್ಸಾದನೇನ ಚ ಬ್ರಾಹ್ಮಣ್ಯಂ ಮೇ ಕುಲಸ್ಯಾಸ್ತು ಭಗವನ್ನೇಷ ಮೇ ವರಃ. ಶ್ರೀ ಗುರುಭ್ಯೋ ನಮಃ. ಭೀಷ್ಮಃ ಶರತಲ್ಪೇ ಶಯಾನಃ ಕೃಷ್ಣಂ ಸಾಕ್ಷಾದೇವ ಪಶ್ಯನ್ ಸ್ವಸ್ಯ ಆತ್ಮಾನಂ ತಸ್ಮಿನ್ ಪರಾತ್ಮನಿ ಆವೇಶ್ಯ ಶ್ವಾಸಂ ಅಂತಃ ಪ್ರವೇಶ್ಯ ಉಪರರಾಮ. ಭಗವಂತಂ ದೃಷ್ಟ್ವಾ ಸ್ತುತ್ವಾ ಚ ಸಹ ಸ್ವಸ್ಯ ಭೌತಂ ದೇಹಂ ಜಹೌ. ತಥಾಪಿ ತಸ್ಯ ಮುಕ್ತಿಃ ನೈವ ಸಂಬಭೂವ. ಯತಃ ಮರಣಕಾಲೇ ತಸ್ಯ ಭಗವತಃ ಸ್ಮರಣಂ ದರ್ಶನಂ ಚ ನೈವ ಸಂಜಾತಂ. ಜ್ಞಾನಿ ಅಪಿ ಭೀಷ್ಮಃ ಯದಾ ಕಾಯತ್ಯಾಗಕ್ಷಣಂ ಪ್ರಾಪ ತದಾ ವಿಷ್ಣುಮಾಯಾ ಅಥವಾ ಅಸ್ಯ ಪ್ರತ್ಯಕ್ಷಸ್ಯ ಭಗವತಃ ಕೃಷ್ಣಸ್ಯೈವ ಮಾಯಾ ಭೀಷ್ಮಸದೃಶಾನಾಂ ಅನ್ಯೇಷಾಮಪಿ ಜ್ಞಾನಿನಾಂ ಮನಃ ಬಾಹ್ಯಂ ಕರಿಷ್ಯತಿ. ತಥೈವ ಭಗವಂತಂ ದೃಷ್ಟುಕಾಮಂ ತಸ್ಯ ಮನಃ ಭಗವಂತಂ ಸ್ತೋತುಕಾಮಾಂ ತಸ್ಯ ವಾಣೀಂ ಚ ನಿವರ್ತಯಾಮಾಸ ಅಸ್ಯ ಭಗವತಃ ಮಾಯಾ. ಅತಃ ಸಹ ಸ್ವಾಪೇಕ್ಷಿತೆ ಉತ್ತರಾಯಣಕಾಲೇ ಮೃತೋಪಿ ಸ್ವಸ್ಯ ಮೂಲರೂಪಂ ವಸುತ್ವಮೇವ ಪ್ರಾಪ ನತು ಮುಕ್ತಿಂ. ಅದ್ಯಾಪಿ ನೈಕವಿಧಾನಿ ಪ್ರಾರಬ್ಧಕರ್ಮಾಣಿ ತೇನ ಭವಿಷ್ಯತಿ ಕಾಲೇ ಅನುಭೂಯಂತೆ. ಮುಕ್ತಿಕಾಲಶ್ಚ ಇದಾನೀಂ ಸೃಷ್ಟಿಕಾಲೇ ನೈವ ಸಂಪ್ರಾಪ್ತಃ. ಅತಃ ಸಹ ಕೇವಲಂ ವಸುತ್ವಮೇವ ಪ್ರಾಪ ಇತೀಯಂ ಕಥಾ ಗತೇ ದಿವಸೇ ಪ್ರಾವರ್ತತ. ಅಥಾತಃ ಪ್ರಥಮೇ ಸ್ಕಂಧೆ ಮೊದಲ ಸ್ಕಂಧದಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ಇವತ್ತು ನೋಡಬೇಕಾದದ್ದು 52ನೇ ಶ್ಲೋಕ. ಭೀಷ್ಮರು ತಮ್ಮ ಪ್ರಾಣ ಪರಿತ್ಯಾಗ ಮಾಡಿದ್ದನ್ನು ಕಳೆದ ದಿವಸ ನೋಡಿದ್ದೇವೆ. ಪ್ರಾಣ ಏನು ಪರಿತ್ಯಾಗ ಮಾಡಿದ್ರು ಅವರಿಗೆ ಮುಕ್ತಿ ಆಗಲಿಲ್ಲ. ಭಗವಂತನನ್ನು ನೋಡಿ ಸ್ಮರಿಸಿ ಚಿಂತಿಸಿ ಸ್ತುತಿಸಿ ಅವರು ಪ್ರಾಣ ಪರಿತ್ಯಾಗ ಮಾಡಿದರೆ ಹೊರತು ಪ್ರಾಣ ಪರಿತ್ಯಾಗ ಮಾಡುವಾಗ ಅವರಿಗೆ ಭಗವಂತನ ಸ್ಮರಣ ದರ್ಶನ ಇತ್ಯಾದಿಗಳು ಆಗಲಿಲ್ಲ. ಅದು ಕೂಡ ಭಗವಂತನದೇ ಸಂಕಲ್ಪ ಅನ್ನುವುದನ್ನೆಲ್ಲ ನಾವು ನೋಡಿದ್ದೇವೆ. ಸಂಪದ್ಯಮಾನಮಾಜ್ಞಾಯ ಭೀಷ್ಮಂ ಬ್ರಹ್ಮಣಿ ನಿಷ್ಕಲೆ ಸರ್ವೇ ಬಭೂವುಸ್ತೆ ತೂಷ್ಣೀಂ ವಯಾಂಸೀವ ದಿನಾತ್ಯಯೇ ಅಂತ ಈಗ ನೋಡಬೇಕಾದಂಥ ಶ್ಲೋಕ. ತುಂಬ ಸುಂದರವಾದಂಥ ಒಂದು ಶ್ಲೋಕ. ನಿಷ್ಕಲನಾದ ಷೋಡಶ ಕಲೆಗಳಿಂದ ರಹಿತನಾದ ಆ ಪರಮಾತ್ಮನಲ್ಲಿ ಹೋಗಿ ಸೇರ್ಕೋತಾ ಇದ್ದಾನೆ ಈ ಭೀಷ್ಮ. ಆಗ ಅಲ್ಲಿದ್ದಂಥ ಪಂಚಪಾಂಡವರು, ಕೃಷ್ಣ, ಉಳಿದ ಋಷಿಗಳು ಅಲ್ಲಿಯವರೆಗೆ ಅಲ್ಪ ಸ್ವಲ್ಪವಾದರೂ ಮಾತನಾಡ್ತಾ ಇದ್ರು. ಅವರೆಲ್ಲರೂ ಕೂಡ ತಮ್ಮ ಮಾತನಾಡುವುದನ್ನು ನಿಲ್ಲಿಸಿ ಮೌನವಾಂತರು. ಅವರೇನು ಭೀಷ್ಮ ಏನು ಉಪದೇಶ ಕೊಡ್ತಿದ್ದ
ಆ ಉಪದೇಶವನ್ನು ಮೌನವಾಗಿ ಆಲಿಸ್ತಾ ಇದ್ರು. ಆದರೆ ಇನ್ನು ಭೀಷ್ಮ ಪ್ರಾಣ ಪರಿತ್ಯಾಗ ಮಾಡ್ತಾನೆ ಅಂದಾಗ ಸ್ವಲ್ಪ ಸ್ವಲ್ಪ ಅವರವರಲ್ಲಿ ಹಾಹಾಕಾರ, ದುಃಖ ಇತ್ಯಾದಿಗಳು ಕಂಡು ಬಂದಿದ್ದಿರಬೇಕು. ಆ ಒಂದು ಸ್ವಲ್ಪ ಸಣ್ಣ ಪ್ರಮಾಣದ ಗದ್ದಲವಾದರೂ ಕೂಡ ಆ ಭೀಷ್ಮ ಪ್ರಾಣ ಪರಿತ್ಯಾಗ ಮಾಡಿದಾಗ ಶಾಂತವಾಗಿ ಹೋಯಿತು. ಈ ಪಕ್ಷಿಗಳೆಲ್ಲ ಸಾಯಂಕಾಲದ ಹೊತ್ತಿನಲ್ಲಿ ಹೊತ್ತು ಮುಳುಗುವಾಗ ತಮ್ಮ ಚಿಲಿಪಿಲಿ ಗುಟ್ಟುವುದನ್ನು ನಿಲ್ಲಿಸಿ ಮರವನ್ನು ಹೇಗೆ ಆಶ್ರಯಿಸ್ತಾವೋ ಹಾಗೆ ಈ ಎಲ್ಲ ಜನರು ಕೂಡ ಆಶ್ರಯಿಸಿ ಬಿಟ್ರು ಅಂತ. ಇದು ಆ ಶ್ಲೋಕದ ಅರ್ಥ. ನಿಷ್ಕಲೇ ಬ್ರಹ್ಮಣಿ ಅಂತಿದೆ. ಏನು ಬ್ರಹ್ಮಣಿ, ನಿಷ್ಕಲನಾದ ಬ್ರಹ್ಮ ಅಂದರೆ ಏನರ್ಥ? ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡಿದ್ದಾರೆ. ನಿಷ್ಕಲ ಅಂದರೆ ನಿರುಪಾಧಿಕನಾದ ಬ್ರಹ್ಮ ಅಂತ ಶ್ರೀಧರರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆ ಪರಬ್ರಹ್ಮನಿಗೆ ಯಾವುದೇ ರೀತಿಯಾದಂಥ ಉಪಾಧಿ ಇರೋದಿಲ್ಲ. ಉಪಾಧಿ ಅಂತನ್ನುವುದು ಸಂಸಾರದಲ್ಲಿರುವಂಥ ನಮಗೆ ಇರ್ತದೆ. ನಮ್ಮ ದೇಹ ನನಗೆ ಉಪಾಧಿ, ನಿಮ್ಮ ದೇಹ ನಿನಗೆ ಉಪಾಧಿ, ನಮ್ಮ ಮನಸ್ಸುಗಳು ಇತ್ಯಾದಿಗಳೆಲ್ಲ ನಮಗೆ ಉಪಾಧಿಗಳು. ಹೀಗೆ ಇಂದ್ರಿಯ, ಮನಸ್ಸು, ಅಂತಃಕರಣ, ದೇಹ ಮೊದಲಾದವುಗಳು ನಮಗೆ ಉಪಾಧಿಗಳು. ಆದರೆ ಇಂಥ ಯಾವ ಉಪಾಧಿಯೂ ಕೂಡ ಆ ಭಗವಂತನಿಗೆ ಇರೋದಿಲ್ಲ. ಅದನ್ನು ನಿಷ್ಕಲ ಅಂದರೆ ನಿರುಪಾಧಿಕ ಅಂತ ಅರ್ಥ ಬರೀತಾರೆ. ವೀರರಾಘವರು ನಿಷ್ಕಲ ಅಂದರೆ ನಿರ್ದೋಷ ಅಂತ ಹೀಗೆ ಅರ್ಥ ಬರೀತಾರೆ. ಬ್ರಹ್ಮಣಿ ಸಂಪದ್ಯಮಾನಂ ಅಂದರೆ ಸರ್ವೋಪಾಧಿ ವಿಧೂನನ ಪೂರ್ವಕಂ, ತನ್ನ ಎಲ್ಲ ಜಡವಾದ ಇಂದ್ರಿಯಗಳು, ಮನಸ್ಸು ಇತ್ಯಾದಿಗಳನ್ನೆಲ್ಲ ಕೊಡವಿಕೊಂಡು ಆ ಬ್ರಹ್ಮನನ್ನು ಹೋಗಿ ಸೇರಿದ ಅಂತ ಇದು ವೀರರಾಘವರ ಅರ್ಥ. ಬ್ರಹ್ಮನಲ್ಲಿ ಹೋಗಿ ಸೇರುವುದು ಅಂದರೆ ಶ್ರೀಧರರ ಪ್ರಕಾರ ಮಿಲಿತ ಮಾಜ್ಞಾಯ, ಬ್ರಹ್ಮನಲ್ಲಿ ಹೋಗಿ ಸೇರಿಕೊಂಡೇ ಬಿಟ್ಟ. ಸಂಪದ್ಯಮಾನ ಅಂದರೆ ಸೇರಿಕೊಂಡು ಬಿಟ್ಟ ಅಂತ ಅದು ತಾತ್ಪರ್ಯ. ಇನ್ನು ಈ ನಿಷ್ಕಲ ಅಂತ ಅನ್ನೋದಕ್ಕೆ ಬೇರೆ ಬೇರೆ ಯಾರ್ಯಾರು ಏನೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಈಗ ಒಂದು ಬಾರಿ ನೋಡೋಣ. ರಾಧಾಕೃಷ್ಣರ ಪ್ರಕಾರ ನಿಷ್ಕಲ ಅಂತಂದರೆ ಬಂಧರಹಿತ ಅಂತ ಹೀಗದರ ಅರ್ಥ. ನಿಷ್ಕಲೆ ಬಂಧರಹಿತೆ ಬ್ರಹ್ಮಣಿ, ಶ್ರೀಕೃಷ್ಣಾಖ್ಯೆ ಪರಬ್ರಹ್ಮಣಿ. ಅವನಿಗೆ ಜಾಗತಿಕವಾದಂಥ ಯಾವುದೇ ಬಂಧ ಇಲ್ಲ, ನಮಗದು ಗೊತ್ತಿದೆ. ಅಂಥ ಬ್ರಹ್ಮನಲ್ಲಿ ಸಂಪದ್ಯಮಾನಂ ಅಂದರೆ ಐಕ್ಯಂ ಪ್ರಾಪ್ತಂ, ಹೋಗಿ ಐಕ್ಯವನ್ನೇ ಹೊಂದಿದ್ದ ಈ ಭೀಷ್ಮ. ಈಗ ಅದನ್ನು ನೋಡಿ ಇವರೆಲ್ಲರೂ ಕೂಡ ನಿಶಬ್ದ ಆಗಿಬಿಟ್ರು ಅಂತ ರಾಧಾಕೃಷ್ಣರ ವ್ಯಾಖ್ಯಾನ. ನಿಷ್ಕಳ ಅಂತಂದರೆ ಯಾವುದೇ ಕಲೆಗಳಿಲ್ಲದೆ ಇದ್ದವನು ಅಂತ ಅರ್ಥ ಹೇಳ್ತಾರೆ ವಿಜಯಧ್ವಜರು ಮೊದಲಾದವರು. ಸಮಾಗತಾಸ್ತೆ ಸರ್ವೇ ನಿಷ್ಕಲೆ ಅಂದರೆ ಷೋಡಶ ಕಲಾವರ್ಜಿತೆ. ಯಾವುವು ಷೋಡಶ ಕಲೆಗಳು ಅಂತ ಅನ್ನೋದನ್ನು ಮುಂದೆ ನಾವು ನೋಡೋಣ. 16 ಕಲೆಗಳು ಇಲ್ಲದಂಥ ವ್ಯಕ್ತಿತ್ವ ಈ ಭಗವಂತಂದು. ಅವನಲ್ಲಿ ಹೋಗಿ ಸಂಪದ್ಯಮಾನ ಅಂದರೆ ಹೋಗಿ ಪ್ರಾಪ್ತನಾದ ಈ ಭೀಷ್ಮ. ಯಾದವಾರ್ಯರು ಹೇಳ್ತಾರೆ ಮರಣಾತ್ ಪೂರ್ವಮೇವ ಬ್ರಹ್ಮಣಿ ಸಂಪದ್ಯಮಾನಂ ಅಸಂಪ್ರಜ್ಞಾತ ಸಮಾಧ್ಯವಸ್ಥಾಮಾಪನ್ನಂ. ಸಾಯುವುದಕ್ಕಿಂತ ಮುಂಚೆನೇ ಅವನು ಅಸಂಪ್ರಜ್ಞಾತ ಸಮಾಧಿಗೆ ಹೋಗಿದ್ದ, ಸಮಾಧ್ಯವಸ್ಥೆ ಅಂತ. ಧ್ಯಾನ ಮೊದಲು ಧಾರಣ, ಆಮೇಲೆ ಧ್ಯಾನ, ಆಮೇಲೆ ಅಸಂಪ್ರಜ್ಞಾತ ಸಮಾಧಿ. ಹೀಗೆ ಅಸಂಪ್ರಜ್ಞಾತ ಸಮಾಧಿಗೆ ಹೋಗಿದ್ದ. ಅಪ್ರಯತ್ನಾತ್ ಸಮಾಧಿಶ್ಚ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಖಂಡಾಸ್ಮೃತಿ ಧಾರಣಾ ಸ್ಯಾದ್ ಅಖಂಡ ಧ್ಯಾನ ಮುಚ್ಚತೆ, ಅಪ್ರಯತ್ನ ಸಮಾಧಿಶ್ಚ ಅಂತ. ನಮ್ಗೇನೂ ಪ್ರಯತ್ನವಿಲ್ಲದೇನೆ ಸಮಾಧಿ, ನಾವು ಧ್ಯಾನ ಸ್ಥಿತಿಗೆ ಏರಿದರೆ ಅದನ್ನು ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ನಮ್ಮ ಪ್ರಯತ್ನಪೂರ್ವಕವಾಗಿ ಗಾಯತ್ರಿ ಜಪವನ್ನು ಮತ್ತೇನನ್ನು ಧ್ಯಾನ ಮಾಡುವಾಗ ನಾವು ಒಂದಿಷ್ಟು ಏಕಾಗ್ರತೆಯನ್ನು ಸಂಪಾದನೆ ಮಾಡಿದರೆ ಅದು ಪ್ರಯತ್ನಪೂರ್ವಕವಾಗಿದ್ದಾಗ ಅದು ನಡುವೆ ವಿಚ್ಛೇದ ಬಂದರೆ ಧಾರಣ, ನಡುವೆ ವಿಚ್ಛೇದ ಇಲ್ಲದೆ ಸ್ವಲ್ಪ ಕಾಲ ಮುಂದುವರೆದ್ರೆ ಅದನ್ನು ಧ್ಯಾನ ಅಂತ ಹೇಳಬೇಕು. ಇಷ್ಟಾದಮೇಲೆ ಅಪ್ರಯತ್ನ ಸಮಾಧಿಶ್ಚ. ನಮ್ಮದೇನೂ ಪ್ರಯತ್ನವೇ ಇಲ್ಲದೆ ನಾವು ಧ್ಯಾನ ಸ್ಥಿತಿಗೆ ಇರುವುದಾದರೆ ಆವಾಗ ಅದನ್ನು ಸಮಾಧಿ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಅಸಂಪ್ರಜ್ಞಾತ ಸಮಾಧಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಯಾದವಾರ್ಯರು. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಇರುವುದು ಅಂದರೆ ಸಂಪ್ರಜ್ಞಾತ ಅಂದರೆ ತಿಳಿಯಲ್ಪಟ್ಟದ್ದು,
ಸುತ್ತಮುತ್ತಲಿನ ಸಂಗತಿಗಳ ಅರಿವು ನಮಗಿದ್ರೆ ಅದು ಸಂಪ್ರಜ್ಞಾತ. ಸುತ್ತಮುತ್ತಲಿನ ಸಂಗತಿಗಳಿಗೆ ನಾವು ಸ್ಪಂದಿಸದೆ ಸಮಾಧ್ಯವಸ್ಥೆಯಲ್ಲಿದ್ದರೆ ಅದನ್ನು ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತಾರೆ. ಹೀಗೆ ಸಾಯುವುದಕ್ಕಿಂತ ಮುಂಚೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯನ್ನೇನೋ ಅವನು ಏರಿದೆ. ಆದರೆ ಸಾಯುವ ಸಂದರ್ಭದಲ್ಲಿ ಮತ್ತೆ ಆ ಅಸಂಪ್ರಜ್ಞಾತ ಸ್ಥಿತಿಗೂ ಕೂಡ ಭಂಗ ಬಂತು. ಯಾಕೆಂದರೆ ಸಾಯುವ ಕ್ಷಣದಲ್ಲಿಯೇ ಆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲೇ ಇದ್ದು ಭಗವಂತನನ್ನೇ ಚಿಂತಿಸ್ತಾ ಸತ್ತು ಬಿಟ್ಟರೆ ಭಗವಂತನನ್ನೇ ತಲುಪಬೇಕಾಗ್ತದೆ. ಆದರೆ ಅದು ಆಗೋದಿಲ್ಲ ಅಂತ ನಾವು ಈಗಾಗಲೇ ಹಿಂದೆ ನೋಡಿದ್ದೇವೆ. ಆದ್ದರಿಂದ ಅಸಂಪ್ರಜ್ಞಾತ ಸ್ಥಿತಿ ಅವನಿಗೆ ಸಾಯುವುದಕ್ಕಿಂತ ಮುಂಚೆ ಇತ್ತು, ಸಾಯುವಾಗ ಇರಲಿಲ್ಲ. ಪಶ್ಚಾತ್ ಸ್ವಮೂಲ ರೂಪೇ ಸಂಪದ್ಯಮಾನಂ ಅಂತ ಮೂಲ ರೂಪದಲ್ಲಿ ಹೋಗಿ ಸೇರುವವನು ಅಂತ ಹೀಗೆ ಅದಕ್ಕೆ ಅರ್ಥ ಬರೆದಿದ್ದಾರೆ ಯಾದವಾರ್ಯರು. ಅಂತೂ ಅವನು ಏರಿದ ಅಸಂಪ್ರಜ್ಞಾತ ಸ್ಥಿತಿಗೆ ಸಾಯುವ ಕಾಲದಲ್ಲಿ ಭಂಗ ಬಂದಿತ್ತು ಅಂತನ್ನೋದನ್ನು ಒಪ್ಕೊಳ್ಬೇಕಾಗ್ತದೆ. ಇಲ್ಲಿ ಸಂಪದ್ಯತೆ ಅಂತ ಶಬ್ದ ಇದೆಯಲ್ಲ, ಅದೇನು ಸಂಪದ್ಯತೆ ಅಂತಂದರೆ ಸಂಪತ್ತು ಅಂದರೆ ಯಾವುದನ್ನಾದರೂ ನಾವು ಈಗ ಗಳಿಸದೇ ಇದ್ದುದನ್ನು ಈ ಹೊತ್ತಿನಲ್ಲಿ ಗಳಿಸುವುದು ಅಂತ ಅರ್ಥ ಆಗ್ತದೆ. ಅದು ವಿಚಾರ ಬೇರೆ. ಆದರೆ ಅದಕ್ಕಿಂತ ಹೆಚ್ಚಿನ ಸಂಪದ್ಯಮಾನಂ ಅಂತ ಹೀಗೆ ಪ್ರಯೋಗ ಮಾಡಿದರೆ ಅದು ತಮ್ಮ ಪ್ರತಿಯೊಂದು ಕೂಡ ತಾನು ಎಲ್ಲಿ ಹೋಗಿ ಸೇರಬೇಕಾಗಿತ್ತೋ ಅದು ಅಲ್ಲಿ ಸೇರುವುದು ಅಂತ ಅದಕ್ಕೆ ಅರ್ಥ. ಅದೊಂದು ಪಾರಿಭಾಷಿಕ ಶಬ್ದ ಸಂಪದ್ಯಮಾನ ಅಂತ ಅನ್ನೋದು. ವಾಂಗ್ ಮನಸ್ಸಿ ಸಂಪದ್ಯತೆ ಮನಃಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಮ್ ಅಂತ ಹೀಗೆಲ್ಲ ಉಪನಿಷತ್ತು ಮೊದಲಾದ ಕಡೆ ಬರ್ತದೆ. ನಮ್ಮ ವಾಕು ಅದು ಮನಸ್ಸಿನಲ್ಲಿ ಹೋಗಿ ಸಂಪದ್ಯತೆ ಸೇರಿಕೊಳ್ತದೆ, ಮನಸ್ಸು ಪ್ರಾಣನಲ್ಲಿ ಹೋಗಿ ಸೇರಿಕೊಳ್ತದೆ, ಪ್ರಾಣ ತೇಜಸ್ಸಿನಲ್ಲಿ ಸೇರ್ತಾನೆ, ತೇಜಃ ಪರಸ್ಯಾಂ ದೇವತಾಯಾಮ್. ಈ ವಾಗಭಿಮಾನಿಯಾದಂಥ ಪಾರ್ವತೀ ದೇವಿ ಮನೋಭಿಮಾನಿಯಾದ ರುದ್ರನಲ್ಲಿ ಪ್ರಳಯ ಕಾಲದಲ್ಲಿ ಸೇರ್ತಾಳೆ. ಮುಂದೆ ಆ ಮನೋಭಿಮಾನಿಯಾದ ರುದ್ರ ಪ್ರಾಣನಲ್ಲಿ ಸೇರ್ತಾನೆ, ಪ್ರಾಣ ತೇಜಸ್ಸಿ, ಆ ಪ್ರಾಣ ತೇಜಸ್ಸಿನಲ್ಲಿ ಹೋಗಿ ಸೇರ್ತಾನೆ. ಅಂದರೆ ತೇಜಸ್ಸು ಅಂದರೆ ಲಕ್ಷ್ಮೀದೇವಿ. ಆ ತೇಜಃ ಪರಸ್ಯಾಂ ದೇವತಾಯಾಮ್, ಆ ತೇಜೋಭಿಮಾನಿಯಾದ ಲಕ್ಷ್ಮೀದೇವಿ ಪರದೇವತೆಯಾದ ಪರಬ್ರಹ್ಮನಲ್ಲಿ ಹೋಗಿ ಸೇರ್ತಾಳೆ ಅಂತ. ಹೀಗೆ ಸಂಪದ್ಯತೆ ಅಂತ ಅನ್ನೋದು ಪ್ರಳಯ ಕಾಲದಲ್ಲಿ ಸೇರುವುದು ಅಥವಾ ತಮ್ಮ ದೇಹವನ್ನು ಪರಿತ್ಯಾಗ ಮಾಡುವಾಗ ಸೇರುವುದು ಅಂತ ಆ ಸಂಪದ್ಯಮಾನ ಅನ್ನೋದು ಹಾಗೊಂದು ಪಾರಿಭಾಷಿಕವಾದಂಥ ಶಬ್ದ. ಅದು ಉಪನಿಷತ್ತಿನಲ್ಲಿ ಮೊದಲಾದ ಕಡೆ ಬಂದಿರುವಂಥ ಶಬ್ದ. ಅದನ್ನೇ ಇಲ್ಲೂ ಕೂಡ ತಗೊಂಡಿದ್ದಾರೆ. ಈ ಪಾರ್ವತೀ ದೇವಿ ವಾಗ್ ಮನಸ್ಸಿ ಸಂಪದ್ಯತೆ ಅಂದರೆ ಪಾರ್ವತೀ ದೇವಿ ಹುಟ್ಟಿರುವುದು ರುದ್ರನಿಂದ, ಆ ರುದ್ರನಲ್ಲಿ ಹೋಗಿ ಸೇರಿದಳು. ರುದ್ರ ಹುಟ್ಟಿರುವುದು ಪ್ರಾಣನಿಂದ, ಪ್ರಾಣನಲ್ಲಿ ಹೋಗಿ ಸೇರಿದ ಅಂತ ಹೀಗೆಲ್ಲ ಅರ್ಥ ಇದೆಯಲ್ಲ. ಭೀಷ್ಮರು ಹುಟ್ಟಿರುವುದು ತನ್ನ ಮೂಲ ರೂಪವಾದಂಥ ವಸುವಿನ ರೂಪದಿಂದ, ಆ ವಸುವಿನ ರೂಪದಲ್ಲಿ ಹೋಗಿ ಸೇರಿದರು. ತನಗೆ ಕಾರಣ ಯಾವುದಿದೆಯೋ ಆ ಕಾರಣ ರೂಪದಲ್ಲಿ ಅವರು ಹೋಗಿ ಸೇರುವುದು ಅಂತ ಅದು ತಾತ್ಪರ್ಯ ಆಗ್ತದೆ. ಕೆಲವು ಕಡೆ ಪರಮಾತ್ಮನಲ್ಲಿ ಹೋಗಿ ಸೇರುವುದು ಅಂತಲೂ ಅರ್ಥ ಆಗೇ ಆಗ್ತದೆ. ಏವಂ ದೇಹೇ ಮೃತೇ ಜೀವ ಬ್ರಹ್ಮ ಸಂಪದ್ಯತೆ, ಬ್ರಹ್ಮವನ್ನು ಹೊಂದುತ್ತಾನೆ ಅಂತ ಹಾಗೂ ಕೂಡ ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಅದು ಪ್ರಯೋಗ ಇದೆ. ವಾಂಗ್ ಮನಸ್ಸಿ ಸಂಪದ್ಯತೆ ಅಂತನ್ನುವುದು ಇದೆಲ್ಲ ಈ ಛಾಂದೋಗ್ಯ ಉಪನಿಷತ್ತಿನ ಮಾತುಗಳು. ಅದಕ್ಕಾಗಿ ಇಲ್ಲಿ ಸಂಪದ್ಯತೆ ಅನ್ನುವಂಥ ಒಂದು ವಿಶಿಷ್ಟವಾದ ಪಾರಿಭಾಷಿಕ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ. ಇನ್ನು ಷೋಡಶ ಕಲಾವರ್ಜಿತ ಅಂತ ಕೆಲವರು ಅರ್ಥ ಮಾಡಿದ್ದಾರೆ, ವಿಜಯಧ್ವಜರು ಅಂತ ನೋಡಿದ್ವಲ್ಲ. ಅವೇನು ಷೋಡಶ ಕಲೆಗಳು ಅಂದರೆ ಏನು ಅದನ್ನು ಒಂದು ಬಾರಿ ನಾವೀಗ ಇಲ್ಲಿ ಅವಲೋಕಿಸ್ಬೇಕು. ಷೋಡಶ ಕಲೆಗಳು ಜೀವನಲ್ಲಿ ಇರ್ತವೆ, ಆದರೆ ಅವು ಭಗವಂತನಲ್ಲಿ ಇರೋದಿಲ್ಲ. ಅದಕ್ಕಾಗಿ ಆತನನ್ನು ನಿಷ್ಕಲ ಅಂತ ಈಗ ವರ್ಣನೆ ಮಾಡ್ತಾರೆ. ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ 6ನೇ ಪ್ರಶ್ನದಲ್ಲಿ ಭರದ್ವಾಜನ ಮಗನಾದ ಸುಕೇಶ ಅನ್ನುವವನು ಈ ಪಿಪ್ಪಲಾದವರನ್ನ ಪ್ರಶ್ನೆ ಮಾಡಿದ. ಅದ್ರ ಬಗ್ಗೆ ನಮಗೆ ತಿಳಿಸಿ ಅಂತ ಹೀಗೆಲ್ಲ ಪ್ರಶ್ನೆ ಇದೆ. ಹಿರಣ್ಯನಾಭ ಕೌಸಲ್ಯ ರಾಜಪುತ್ರ ಮಾಮುಪೇತ್ಯ ಏನಂ ಪ್ರಶ್ನಮಪೃಚ್ಛತ ಷೋಡಶಕಲಂ ಭರದ್ವಾಜಂ ಪುರುಷಂ ವೇತ್ತ ತಂ ಮಹ್ಯಂ ಬ್ರವೀಹೀತಿ ತಮಹಂ ಕುಮಾರಂ ಅಬ್ರವಂ ನಾಹಮೇವಂ ವೇದ
ಆ ಷೋಡಶಕಲನಾದ ವ್ಯಕ್ತಿ ಯಾರು? ಆ ಷೋಡಶಕಲನಾದ ವ್ಯಕ್ತಿ ಬಗ್ಗೆ ಹೇಳ್ರಿ ಅಂತ ಹೀಗೆಲ್ಲ ಅಲ್ಲೊಂದು ಕಥೆ ಇದೆ. ಆಗ ಆ ಪಿಪ್ಪಲಾದರು ಸುಕೇಶನಿಗೆ ಷೋಡಶಕಲನಾದ ಪುರುಷ ಇಹೈವ ಅಂತಃಶರೀರೇ ಸೌಮ್ಯ ಸ ಪುರುಷ ಇತಸ್ಮಿನ್ ಏತೆ ಷೋಡಶಕಲಾ ಸಂಭವಂತಿ ಸ ಈಕ್ಷಾಂಚಕ್ರೆ. ಷೋಡಶ ಕಲೆಗಳುಳ್ಳಂಥ ಪುರುಷ ಅಂದರೆ ಈ ಶರೀರದ ಒಳಗೆ ಇರುವಂಥ ಭಗವಂತ. ಷೋಡಶ ಕಲೆಗಳನ್ನು ಕೂಡ ಸೃಷ್ಟಿಸುವವನು ಅವನೇ, ಅವನಲ್ಲಿಯೇ ಅವು ಲಯ ಹೊಂದುತ್ತವೆ ಕೂಡ ಅಂತ ಅಲ್ಲಿ ಅದರ ಬಗ್ಗೆ ವರ್ಣನೆ ಇದೆ. ಆ ಷೋಡಶ ಕಲೆಗಳ ಬಗ್ಗೆ ಒಂದು ಸ್ವಲ್ಪ ಹೀಗೆ ನೋಡಬೇಕು. ನಿಷ್ಕಲ ಅಂತ ಇಲ್ಲಿ ಬಂತು. ಕೆಲವು ಕಡೆ ಭಗವಂತನನ್ನ ಷೋಡಶ ಕಲಾಮಯ ಅಂತಲೇ ವರ್ಣನೆ ಮಾಡಿರುವುದು ಕೂಡ ಕಂಡು ಬರ್ತದೆ. ಕಲೆಗಳಿರುವುದು ಮೂಲತಃ ಜೀವನಲ್ಲಿ, ಜೀವ ಆ ಕಲೆಗಳಿಂದ ಬದ್ಧನಾಗಿದ್ದಾನೆ. ಆದರೆ ಭಗವಂತ ಆ ಕಲೆಗಳುಳ್ಳವನು ಹೇಗೆ ಅಂದರೆ ಕಲೆಗಳನ್ನು ಸೃಷ್ಟಿ ಮಾಡಿದವನಾದ್ದರಿಂದ ಅವನನ್ನೇ ಷೋಡಶ ಕಲಾ ಉಳ್ಳವನು ಅಂತ ಹೀಗೆ ಹೇಳ್ತಾರೆ. ಸ ಪ್ರಾಣಮಸೃಜತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ಜ್ಯೋತಿರಾಪಃ ಪೃಥ್ವೀ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ವೀರ್ಯಂ ತಪೋ ಮಂತ್ರಾಹ ಕರ್ಮ ಲೋಕಾಹ ಲೋಕೇಶು ನಾಮಚ ಅಂತಿಷ್ಟು ಷೋಡಶ ಕಲೆಗಳು. ಮೊದಲು ಪ್ರಾಣದೇವನನ್ನು ಸೃಷ್ಟಿಸಿದ ಆ ಭಗವಂತ. ಪ್ರಾಣದೇವನನ್ನು ಸೃಷ್ಟಿಸಿದ ಮೇಲೆ ಈ ಶ್ರದ್ಧಾ ಅಂದರೆ ಜೀವನದಲ್ಲಿರುವ ಆಸ್ತಿಕ್ಯ ಬುದ್ಧಿಯನ್ನು ಸೃಷ್ಟಿ ಮಾಡಿದ. ಮುಂದೆ ಆಕಾಶವನ್ನು, ವಾಯುವನ್ನು, ತೇಜಸ್ಸನ್ನು, ನೀರನ್ನು, ಭೂಮಿಯನ್ನು, ಚಕ್ಷುರಾದಿ ಇಂದ್ರಿಯಗಳನ್ನು, ಮನಸ್ಸನ್ನು, ಅನ್ನವನ್ನು, ವೀರ್ಯ, ತಪಸ್ಸನ್ನು, ಮಂತ್ರಗಳನ್ನು, ಪುಣ್ಯಪಾಪಾದಿ ಕರ್ಮಗಳನ್ನು, ನಮ್ಮೆಲ್ಲ ಇಂದ್ರಿಯಗಳಿಗೆ ಅಧಿಷ್ಠಾನವಾದಂಥ ಗೋಲಕಗಳನ್ನು ಸೃಷ್ಟಿ ಮಾಡಿದ, ಹೆಸರುಗಳನ್ನು ಸೃಷ್ಟಿ ಮಾಡಿದ. ಇವೇ ಆ 16 ಕಲೆಗಳು ಅಂತ ಹೀಗೆ ಅಲ್ಲಿ ವರ್ಣನೆ ಬಂದಿದೆ. ಭಗವಂತನನ್ನು ನಿಷ್ಕಲ ಅಂತ ಹೇಳುವಾಗ ಅವನಿಗೆ ಇವು ಯಾವುದೂ ಇಲ್ಲ. ಭಗವಂತನಿಗೆ ಆಸ್ತಿಕ್ಯ ಬುದ್ಧಿ ಇದೆ, ಭಗವಂತನಿಗೆ ಕರ್ಮವಿದೆ, ಪುಣ್ಯಪಾಪಾದಿ ಕರ್ಮಗಳಿದೆ, ಅವನಿಗೆ 5 ಪಂಚಮಹಾಭೂತಗಳ ಸಂಪರ್ಕವಿದೆ, ಮನಸ್ಸಿದೆ ಅಂತ ಯಾವುದೂ ಇಲ್ಲ. ಆದ್ದರಿಂದ ಅವನು ಅದರಿಂದ ರಹಿತ. ಆದರೆ ಅವುಗಳನ್ನು ನಿಯಂತ್ರಿಸ್ತಾನೆ, ಅವುಗಳನ್ನು ಸೃಷ್ಟಿಸಿದ್ದಾನೆ. ಆದ್ದರಿಂದ ಅವನನ್ನೇ ಷೋಡಶಕಲ ಅಂತಲೂ ಕೂಡ ವರ್ಣನೆ ಮಾಡುವುದು ಕೂಡ ಇದೇ ಇಲ್ಲೇ ಬಂದಿದೆ. ಷೋಡಶ ಕಲೆಗಳು ಸೃಷ್ಟವಾಗುವುದು ಅವನಿಂದಲೇ, ಅವನಲ್ಲಿಯೇ ಹೋಗಿ ಲೀನ ಆಗ್ತವೆ. ಆದ್ರಿಂದಲೇ ಅವನನ್ನು ಷೋಡಶ ಕಲಾ ಉಳ್ಳವನು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ತಂ ಜ್ಞಾತ್ವಾ ಮುಚ್ಯತೆ ಜಂತು ವಿದಿತ್ವೈನಂ ಪರಾತ್ಪರಂ. ಈ ಎಲ್ಲ ಷೋಡಶ ಕಲೆಗಳನ್ನು ಸೃಷ್ಟಿಸಿದಂಥ ಭಗವಂತನನ್ನು ತಿಳಿದರೆ ಮುಕ್ತನಾಗ್ತಾನೆ ಅಂತ ಆ ಷಟ್ಪ್ರಶ್ನೋಪನಿಷತ್ತಿನ ಭಾಷ್ಯದಲ್ಲಿ ಕೂಡ ಬರ್ತದೆ. ಅದಲ್ಲದೆ ಅನೇಕ ಮಂತ್ರಗಳನ್ನು ಭಾಗವತ 5ನೇ ಸ್ಕಂದದಲ್ಲಿ ಒಂದು ಕಡೆ ವರ್ಣನೆ ಮಾಡ್ತಾರೆ. ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಋಷಿಕೇಶಾಯ ಸರ್ವವಿಶೇಷೈ ಉಪಲಕ್ಷಿತಾತ್ಮನೆ ಆಕೂತೀನಾಂ ಚಿತ್ತಾನಾಂ ಷೋಡಶ ಚೇತಸಾಂ ಚ ಅಧಿಪತೆಯೇ ಷೋಡಶಕಲಾಯ ಛಂದೋಮಯಾಯ ಅನ್ನಮಯಾಯ ಅಮೃತಮಯಾಯ ಷೋಡಶಕಲಾಯ ಅಂತ ಅವನನ್ನು ಷೋಡಶಕಲಾ ಉಳ್ಳವನು ಅಂತ ವರ್ಣನೆ ಮಾಡಿದ್ದಾರೆ. ಉಳ್ಳವನು ಅಂದರೆ ಜೀವ ಹೇಗೆ ಷೋಡಶ ಕಲೆಗಳಿಂದ ಬದ್ಧನೋ ಹಾಗಲ್ಲ, ಆದರೆ ಆ ಷೋಡಶ ಕಲೆಗಳ ನಿಯಂತ್ರಕ ಅವನಾದ್ದರಿಂದ, ಹುಟ್ಟಿಸಿದ್ದು ಅವನೇ, ಪ್ರಳಯದಲ್ಲಿ ನಾಶ ಮಾಡುವವನೇ ಎಲ್ಲ. ಆದ್ದರಿಂದ ಅವನನ್ನು ಷೋಡಶ ಕಲಾ ಉಳ್ಳವನು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಆ ಭಗವಂತ ಷೋಡಶ ಕಲಾ ಉಳ್ಳವನೂ ಹೌದು, ನಿಷ್ಕಲನೂ ಹೌದು. ಎರಡೂ ಥರದ ಅರ್ಥಗಳನ್ನು ನಾವು ಅದಕ್ಕೆ ತಿಳಿದುಕೊಳ್ಬೇಕು. ಅಂಥ ಬ್ರಹ್ಮನಲ್ಲಿ ಹೋಗಿ ಸೇರಿದ ಈ ಭೀಷ್ಮ ಅಂತ 52ನೇ ಶ್ಲೋಕ ಹೇಳಿತು. ತತ್ರ ದುಂದುಭಯೋ ನೇದುಹು ದೇವಗಂಧರ್ವವಾದಿತಾ. ಮುಂದೇನಾಯಿತು? ದೇವತೆಗಳು, ಗಂಧರ್ವರು ಮೊದಲಾದವರೆಲ್ಲ ದುಂದುಭಿಗಳನ್ನು ಮೊಳಗಿಸಿದರು. ದೇವಗಂಧರ್ವವಾದಿತಾ, ಕೆಲವು ಕಡೆ ದೇವಮಾನವವಾದಿತಾ ಅಂತಲೂ ಪಾಠ ಇದೆ. ಆ ಭೀಷ್ಮನ ಗೌರವಾರ್ಥ ಅಲ್ಲಿರುವ ಸೈನಿಕರು ಕೂಡ ದುಂದುಭಿಗಳನ್ನು ನುಡಿಸಿದ್ದಿರಬೇಕು. ಶಶಂಸು ಸಾಧವರಾಜ್ಞಾಂ ಖಾತ್ಪೇತು ಪುಷ್ಪವೃಷ್ಟಯ. ಅಲ್ಲಿರುವ ಸಜ್ಜನರೆಲ್ಲ ಭೀಷ್ಮನ ಪ್ರಭಾವವನ್ನು, ಮಹಿಮೆಯನ್ನು ಪ್ರಶಂಸೆ ಮಾಡಿದರು. ಮತ್ತು
ಎಲ್ಲರ ತಲೆಯ ಮೇಲೆ ಆಕಾಶದಿಂದ ಪುಷ್ಪವೃಷ್ಟಿ ಆಯಿತು, ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಅಂತ ಅದರ ತಾತ್ಪರ್ಯ. ಇದು ಅದಕ್ಕೆ ಸರಳವಾದಂಥ ವ್ಯಾಖ್ಯಾನ. ಶ್ಲೋಕಗಳು ಸರಳವಾಗಿರುವುದರಿಂದ ಅದಕ್ಕೆ ಹೆಚ್ಚಿನ ಅರ್ಥಗಳನ್ನೇನು ನಾವು ನೋಡಬೇಕಾಗಿಲ್ಲ. ಮುಂದೆ ಭೀಷ್ಮ ಮರಣಿಸಿದ ಮೇಲೆ ಅವನಿಗೆ ಮಾಡಬೇಕಾದಂಥ ಕ್ರಿಯೆಗಳನ್ನೆಲ್ಲ ಪಂಚಪಾಂಡವರು ಮಾಡಿದರು. ತಸ್ಯ ನಿರ್ಹರಣಾದೀನಿ ಸಂಪರೇತಸ್ಯ ಭಾರ್ಗವ ಯುಧಿಷ್ಠಿರ ಕಾರಯಿತ್ವ ಮುಹೂರ್ತಂ ದುಃಖಿತೋಭವತ್. ಮಾಡಬೇಕಾದನ್ನೆಲ್ಲ ಮಾಡಿ ಸ್ವಲ್ಪ ಕಾಲ ಅವನು ದುಃಖಿತನಾಗಿ ಉಳಿದ. ತುಷ್ಟುರ್ ಮನಯೋ ಹೃಷ್ಟಾ ಕೃಷ್ಣಂ ತದ್ಗುಹ್ಯ ನಾಮಭಿ ತತಸ್ಥೆ ಕೃಷ್ಣ ಹೃದಯ ಸ್ವಾಶ್ರಮಾನ್ ಪ್ರಯಯು ಪುನಃ. ಮುಂದೆ ಭಗವಂತನನ್ನ ಗುಹ್ಯವಾದ ವೇದೋಕ್ತವಾದ ನಾಮಗಳ ಮೂಲಕ ಅಲ್ಲಿರುವ ಜ್ಞಾನಿಗಳಾದ ಋಷಿಗಳೆಲ್ಲ ಸ್ತೋತ್ರ ಮಾಡಿದರು. ಮುಂದೆ ತಮ್ಮ ಆಶ್ರಮಕ್ಕೆ ಅವರು ಹೊರಟೋದರು. ತಥೋ ಯುಧಿಷ್ಠಿರೋ ರಾಜ ಸಹಕೃಷ್ಣೋ ಗಜಾಹ್ವಯಂ ಪಿತರಂ ಸಾಂತ್ವಯಾಮಾಸ ಗಾಂಧಾರೀಂ ಚ ತಪಸ್ವಿನೀಂ. ತಮ್ಮ ತಂದೆಗೆ ಸಮಾನನಾದ ತೀರ್ಥರೂಪನಾದ ಧೃತರಾಷ್ಟ್ರನಿಗೆ ಹೋಗಿ ಭೀಷ್ಮನ ಮರಣದ ಸುದ್ದಿಯನ್ನು ಹೇಳಿದ, ಗಾಂಧಾರಿಗೂ ಹೇಳಿದ ಮತ್ತು ಅವರನ್ನು ಸಮಾಧಾನಪಡಿಸಿದ. ಪಿತ್ರಾಚಾನುಮತೋ ರಾಜ ವಾಸುದೇವಾನುಮೋದಿತ ಚಕಾರ ರಾಜ್ಯಂ ಧರ್ಮೇಣ ಪಿತೃಪೈತಾಮಹಂ ವಿಭು. ಆ ತಂದೆಯಾದ ದೊಡ್ಡಪ್ಪನಾದ ಧೃತರಾಷ್ಟ್ರನ ಸೂಚನೆ, ಅವನ ಆಜ್ಞೆಗನುಸಾರವಾಗಿ, ಕೃಷ್ಣನ ಸಲಹೆ ಸೂಚನೆಗಳಿಗೆ ಅನುಗ್ರಹಕ್ಕನುಸಾರವಾಗಿ ತಮ್ಮ ಪೂರ್ವ ಪಿತಾಮಹರಿಂದ ಬಂದಂತಹ ರಾಜ್ಯವನ್ನು ಅವನು ಆಳಲಿಕ್ಕೆ ಮುಂದುವರಿಸಿದ. ಇದರಲ್ಲಿ ದೇವಮಾನವವಾದಿತಾ ಅಂತ ಈಗ ಒಂದು ಪಾಠ ಇರೋದನ್ನು ಹೇಳಿದೆ. ಅಷ್ಟು ಮಾತ್ರ ವ್ಯತ್ಯಾಸ ಇದೆ. ದೇವಗಂಧರ್ವ ಅಂತ ಕೆಲವು ಕಡೆ ನಾವು ನೋಡ್ತಿರುವ ಪಾಠದಲ್ಲೂ ಕೂಡ ಕಾಣಿಸ್ತದೆ. ತಪಸ್ವಿನಿ, ಗಾಂಧಾರೀಂಚ ತಪಸ್ವಿನಿ ಅಂತಿದೆ. ತಪಸ್ವಿನಿ ಅಂದರೆ ಪತಿವ್ರತೆಯಾದವಳು ಅಂತ ಅದರ ತಾತ್ಪರ್ಯ. ವೀರರಾಘವರು ಅದಕ್ಕೆ ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ರಾಧಾಕೃಷ್ಣರ ವ್ಯಾಖ್ಯಾನ ಇತ್ಯಾದಿಗಳಲ್ಲೂ ಏನು ವಿಶೇಷ ಅಂಶ ಏನು ಕಾಣಿಸೋದಿಲ್ಲ. ಗುಹ್ಯ ನಾಮಭಿಹಿ ಅಂದರೆ ರಹಸ್ಯವಾದ ನಾಮಗಳಿಂದ, ಗೂಢಾರ್ಥ ನಾಮಭಿಹಿ, ಗೂಢವಾದ ಅರ್ಥಗಳಿರುವಂಥವು, ಸುಲಭವಾಗಿ ಸಾಮಾನ್ಯರಿಗೆ ಎಟಕುವಂಥ ಅರ್ಥಗಳೇ ಅಲ್ಲವು. ನಾಮಗಳೂ ಎಟಕೋದಿಲ್ಲ, ನಾಮಗಳ ಅರ್ಥಗಳು ಕೂಡ ಎಟಕೋದಿಲ್ಲ. ಅಂತಹ ನಾಮಗಳಿಂದ ಭಗವಂತನನ್ನು ಸ್ತುತಿಸಿ ಅವನನ್ನೇ ತಮ್ಮ ಹೃದಯದಲ್ಲಿ ಹೊತ್ತು ಅವರೆಲ್ಲ ತಮ್ಮ ಆಶ್ರಮಗಳಿಗೆ ಹೊರಟೋದರು. ತಪಸ್ವಿ ಅಂತಂದರೆ ಶೋಕ ಮಗ್ನಳಾದವಳು ಅಂತ ಕೂಡ ಅರ್ಥ ಆಗ್ತದೆ. ಮಕ್ಕಳನ್ನು ಕಳ್ಕೊಂಡಿದ್ದಾದ್ರಿಂದ ಅವಳು ದುಃಖ ಪಡ್ತಾ ಇದ್ಲು ಅಂತ ಹೀಗಾದ್ರ ಅರ್ಥ. ಇದು ವೀರರಾಘವರು ಮೊದಲಾದವರು ಮಾಡಿದಂತಹ ಅರ್ಥಗಳನ್ನು ಈಗ ನೋಡಿದ್ವಿ. ಇನ್ನು ಮುಂದೆ ಈ ಬೇರೆ ವ್ಯಾಖ್ಯಾನಕಾರರು ಏನು ಅರ್ಥಗಳನ್ನ, ವಿಜಯಧ್ವಜರು ಮತ್ತು ಯಾದವಾರರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ದೇವಗಂಧರ್ವ ಅಂತ ಪಾಠ ಇದ್ದದನ್ನು ಈಗಾಗಲೇ ನಾನು ಹೇಳಿದೆ. ದೇವಮಾನವ ಅಂತ ಕೆಲವು ಕಡೆ ಇದ್ದರೆ ದೇವಗಂಧರ್ವ ಅಂತ ಇಲ್ಲಿ ಪಾಠ ಇದೆ. ಮುಂದೆ ಶಶಂಸು ಸಾಧವ ಬ್ರಹ್ಮನ್ ಖಾತ್ಪೇತು ಪುಷ್ಪವೃಷ್ಟಯ. ಭೀಷ್ಮನ ತಲೆಯ ಮೇಲೆ ಆ ದೇವಲೋಕದಿಂದ ಪುಷ್ಪ ವೃಷ್ಟಿಯಾಯಿತು. ಶಶಂಸು ಸಾಧವೋ ರಾಜ್ಞಾಂ ಅಂತ ಕೆಲವು ಕಡೆ ಇದ್ರೆ, ಶಶಂಸು ಸಾಧವೋ ಬ್ರಹ್ಮನ್ ಅಂತ ಇನ್ನು ಕೆಲವು ಕಡೆ ಇದೆ. ಬ್ರಹ್ಮನ್ ಅಂತಂದ್ರೆ ಆ ಶೌನಕರು ಜ್ಞಾನಿಯಾದ, ಈ ಸೂತ ಪುರಾಣಿಕರು ಜ್ಞಾನಿಯಾದ ಈ ಶೌನಕರನ್ನ ಬ್ರಹ್ಮನ್ ಅಂತ ಸಂಬೋಧನೆ ಮಾಡಿರೋದು. ರಾಜ್ಞಾಂ ಅಂತಿದ್ರೆ ರಾಜರ ಮೇಲೆ, ಭೀಷ್ಮನ ಮೇಲೆ, ಎಲ್ಲರ ಮೇಲೂ ಕೂಡ ಪುಷ್ಪವೃಷ್ಟಿ ಆಯಿತು ಅಂತ ಈಗ ಅದರ ಅರ್ಥ ಆಗ್ತದೆ. ಸಂಪರೇತಸ್ಯ, ಮರಣ ಹೊಂದಿದಂತಹ ಭೀಷ್ಮನಿಗೆ ಎಲ್ಲ ಕ್ರಿಯೆಗಳನ್ನು ಮಾಡಿಸಿದ. ಭಾರ್ಗವ ಅಂತ ಒಂದು ಸಂಬೋಧನೆ ಇದೆ. ಭಾರ್ಗವ ಯಾಕೆಂದರೆ ಭೃಗುವಂಶದಲ್ಲಿ ಹುಟ್ಟಿದವನು ಈ ಶೌನಕ, ಆದ್ದರಿಂದ ಅವನನ್ನು ಭಾರ್ಗವ ಅಂತ ಸಂಬೋಧನೆ ಮಾಡ್ತಿದ್ದಾನೆ ಈ ಸೂತ ಪುರಾಣಿಕ. ಭಗವಂತನ ಮಹಿಮೆಯನ್ನು ಅವರು ಪ್ರಶಂಸೆ ಮಾಡಿ ರೋಮಾಂಚಿತ ಸರ್ವಾಂಗಾಹ, ಆ ಮುನಿಗಳು ಮೈಯೆಲ್ಲ ರೋಮಾಂಚನವನ್ನು ಹೊತ್ತು ತಮ್ಮ ಆಶ್ರಮಕ್ಕೆ ಹೊರಟೋದ್ರು. ಕೃಷ್ಣ ಹೃದಯ, ಕೃಷ್ಣನನ್ನೇ ಹೃದಯದಲ್ಲಿ ಹೊತ್ತು ಹೊರಟೋದ್ರು. ಹೀಗೆ
57ನೇ ಶ್ಲೋಕ ಸಮಾಪ್ತವಾಗಿದೆ. ಕೆಲವು ಕಡೆ ಅದು 49ನೇ ಶ್ಲೋಕನೂ ಕೂಡ ಇದೆ. ಪಾಠಗಳು ವ್ಯತ್ಯಾಸ ಇರ್ಬೋದು. ನಾವು ನೋಡ್ತಿರುವ ಪುಸ್ತಕಗಳಲ್ಲಿ ಯಾದವಾರ್ಯರು ಮೊದಲಾದವರು, ಹಾಗೆ ನಮ್ಮ ಗುರುಗಳು ಹೈವದನ ಪುರಾಣಿಕಾಚಾರ್ಯರು ಅನುವಾದಿಸಿದ ಪುಸ್ತಕ ಇತ್ಯಾದಿ ಕಡೆಗಳಲ್ಲಿ ಅದು 57ನೇ ಶ್ಲೋಕ ಆಗ್ತದೆ. 57ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಉತ್ತರಾಯಣ ಕಾಲ ಪ್ರಾರಂಭ ಆಗಿ 2-3 ದಿವಸಗಳಾಗಿವೆ. ಆಗ ಆ ಭೀಷ್ಮರು ಮರಣಿಸಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಆ ಭೀಷ್ಮನ ಕುರಿತಾಗಿ ಈ ಹಿಂದೆ ಒಂದು ಎಲ್ಲೋ ಬಂದಿದ್ದನ್ನು ಶ್ಲೋಕವನ್ನು ಹೇಳ್ತಿದ್ದೆ ಮಹಾಭಾರತದಲ್ಲಿ. ಆ ಶ್ಲೋಕ ಈಗ ನೆನಪಿಲ್ಲ. ಅಂಥ ಪ್ರಚಂಡವಾದಂಥ ಪರಾಕ್ರಮ, ಹಾಗೆ ಬೌದ್ಧಿಕ ಸಾಮರ್ಥ್ಯ ಅದೆಲ್ಲವೂ ಇದ್ದವನು. ಆದರೆ ಅನೇಕ ರೀತಿಯಾದಂಥ ದ್ವಂದ್ವಗಳನ್ನು ಕೂಡ, ಅನವಶ್ಯಕವಾದ ದ್ವಂದ್ವಗಳು, ಅಸಹಾಯಕತೆಯು ಕೂಡ ಅವನೇ ಮಾಡಿಕೊಂಡಂತಹ ಅಸಹಾಯಕತೆ, ದುಷ್ಟರನ್ನು ಮೆಟ್ಟಿ ನಿಲ್ಲಲಾಗದ ಅಸಹಾಯಕತೆ. ವಿದುರನಿಗೆ ಆ ಅಸಹಾಯಕತೆ ಇರಲಿಲ್ಲ, ಇವನಿಗೆ ಮಾತ್ರ ಅಸಹಾಯಕತೆ ಬಂದಿತ್ತು. ತನ್ನ ಮೇಲೆ ತಾನೇ ಹೇರಿಕೊಂಡಂಥ ವೈರಾಗ್ಯ ಬೇರೆ. ಅಂಥ ವಿಲಕ್ಷಣವಾದಂಥ ಒಂದು ಪಾತ್ರ ಆ ಭೀಷ್ಮಂದು. ಅದನ್ನು ಇಲ್ಲಿಗೆ ನೋಡಿದ್ದೀವಿ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.